the story, babe. ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಗೆ ಹೇಳಿದ್ದಲ್ವಾ, ನಾನು ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ. ನನ್ನ ಫ್ರೆಂಡು ನಾನು ಕೊಡಿ ಅಂತ. ಈಗ ನಾವು ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ನಮ್ಮ ಬಸ್ ಊಟಕ್ಕಂತ ನಿಲ್ಲಿಸಿದ್ರು. ಈಗಿನ ಹೆಸರು ಅಂಕಿತ ಇದೆ. ಬಟ್ ಏನು ಗೊತ್ತಾ, ಈಕಿಗೆ ಕನ್ನಡನೇ ಬರೋದಿಲ್ಲ. ಈಕೆ ಫ್ರೆಂಡ್ಸ್ ನಮಸ್ಕಾರ. ಓಕೆ, ನಾವು ಸಡನ್ಲಿ ಇಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ನಮಗೆ ಫ್ಲೈಟ್ಲಿ ಹೋಗಬೇಕಿತ್ತು, ಬಟ್ ಫ್ಲೈಟ್ ಟಿಕೆಟ್ ಅವೈಲೇಬಲ್ ಇರಲಿಲ್ಲ. ಹೀಗೆ ಹಾಲಿಡೇ ಇದೆ, ಮಕ್ಕಳಿಗೆಲ್ಲ ರಜಾ ಇದೆ, ಸ್ಕೂಲ್ ರಜಾ ಇರೋದು ಕಾರಣಕ್ಕೆ ಎಲ್ಲ ಫುಲ್ ಆಗಿದೆ ಅಂತ ಈಗ ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ. ಗೈಸ್, ಇಲ್ಲಿ ನಾನು ನನ್ನ ಫ್ರೆಂಡ್ ಕೂಡಿ ನಾವು ಗೋವಾಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಇಷ್ಟು ದೂರ ನನ್ನ ಫ್ರೆಂಡ್ ಜೊತೆ ನಾನು ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಹೊರಗಡೆ ಟ್ರಾವೆಲ್ ಮಾಡಬೇಕಂದ್ರೆ ನನ್ನ ಫ್ಯಾಮಿಲಿ ಜೊತೆನೇ ನಾನು ಹೋಗ್ತಾ ಇದ್ದೆ. ಗೋವಾ ಅಲ್ಲಿ ಕೋಲ್ವಾ ಬೀಚ್ ಅಂತ ಇದೆ, ಅಲ್ಲೇ ನಾವು ನಮ್ಮ ರೂಮ್ನ ಬುಕ್ ಮಾಡಿದ್ವಿ. ಗೋವಾ ಬಗ್ಗೆ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಗೋವಾನಲ್ಲಿ ರೂಮ್ಸ್, ಟ್ಯಾಕ್ಸಿ ಮತ್ತೆ ಫುಡ್ ಚಾರ್ಜಸ್ ತುಂಬಾ ಹೈ ಇರುತ್ತೆ. ಅದು ಕಾರಣ ಏನಂದ್ರೆ, ಗೋವಾನಲ್ಲಿ ಇಯರ್ಲಿ 7 months ಅಷ್ಟೇ ಟೂರಿಸ್ಟ್ ಬರ್ತಾರೆ. ಮಿಕ್ಕಿದ ಮಂತ್ ಅಲ್ಲಿ 4-5 months ಇದು ರೇನಿ ಸೀಸನ್ ಇರೋದ್ ಕಾರಣಕ್ಕೆ ಅವಾಗ ಯಾರು ಬರೋದಿಲ್ಲ. ಬೀಚಸ್ ಎಲ್ಲ ಕ್ಲೋಸ್ ಇರುತ್ತೆ. ಅದ್ರ ಕಾರಣಕ್ಕೋಸ್ಕರ ಈ ಕಡಿನ ಪ್ರೈಸ್ ತುಂಬಾ ಹೈ ಇದೆ ಅಂತ ಒಬ್ಬರು ನಮ್ಗೆ ಹೇಳಿದ್ರು ಇಲ್ಲಿಂದ. ಇದು ರೂಮ್ನು ಅಷ್ಟೇ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿತ್ತು. ಇಲ್ಲಿ ಆಫ್ಟರ್ನೂನ್ ಆಗಿದೆ. ನಾವು ಟೀ ಕಾಫಿ ಆರ್ಡರ್ ಮಾಡಿದ್ವಿ, ಯಾಕಂದ್ರೆ ತುಂಬಾ ಟಯರ್ಡ್ ಆಗಿತ್ತು. ಟೀ ಕಾಫಿ ಕುಡಿದಾದ್ಮೇಲೆ ನಾವು ರೆಡಿ ಆಗ್ತೀವಿ. ನಮ್ಮ ಹೋಟೆಲ್ ಹತ್ರನೇ ಕೋಲ್ವಾ ಬೀಚ್ ಇದೆ, ವಾಕಿಂಗ್ ಡಿಸ್ಟೆನ್ಸ್ ಇದೆ. ನೋಡ್ರಿ, ನಾವು ಇಬ್ರು ರೆಡಿ ಆಗಿದ್ವಿ, ರೆಡಿಯಾಗಿ ಹೋಗ್ತಾ ಇದೀವಿ. ನೋಡ್ರಿ, ನಮ್ಮ ಹೋಟೆಲ್ ವ್ಯೂ ತುಂಬಾ ಚೆನ್ನಾಗಿದೆ. ಇದು ಹೋಟೆಲ್ ವ್ಯೂನೇ ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾವು ಇಲ್ಲೇ ರೂಮ್ ತಗೊಂಡಿದ್ವಿ. ಇಲ್ಲಿ ಹೋಟೆಲ್ ಅವ್ರ ಓನರ್ ಅವ್ರದ್ದು ಇದು ಮನೆ ಇದೆ, ಅಲ್ಲಿ ರೂಮ್ಸ್ ಇದಾವೆ. ಈಗ ನಾವು ಬೀಚ್ ಹತ್ರ ಹೋಗ್ತಾ ಇದೀವಿ ಅಂತ ನಂಗೆ ಅದು ಟಿಪಿಕಲ್ ಬ್ರೇಸ್ಲೆಟ್ ಮತ್ತೆ ನೆಕ್ ಪೀಸ್ ತಗೋಬೇಕಿತ್ತು. ಗೈಸ್, ನಾ ಇದು ಹಾಕೊಂಡಿರೋ ಬ್ರೇಸ್ಲೆಟ್ ಪ್ರೈಸ್ ಎಷ್ಟು ಅಂತ ಗೊತ್ತಾ? 350-400 ಹಂಗೆ ಹೇಳ್ತಾ ಇದ್ರು. ಇಲ್ಲಿ ನಾವು ಅನದರ್ ಶಾಪ್ ಅಲ್ಲಿ ಬಂದಿದ್ವಿ. ಇಲ್ಲಿ ಬ್ರೇಸ್ಲೆಟ್ ತುಂಬಾ ವೆರೈಟೀಸ್ ಇತ್ತು, ನಂಗೆ ತುಂಬಾ ಇಷ್ಟ ಇತ್ತು. कितने का इधर ये पैर का पायल और ये थोड़ा सा और तुम्हारे डिस्को तो पाहिजे.
से, कैसे जुल्फों से तेरी छुपती प्यारी प्यारी सी मुस्कान है और नजर। ಇಲ್ಲೆಲ್ಲರೂ ಬೀಚ್ ಹತ್ರ ಶಾರ್ಟ್ಸ್ ಒನ್ ಪೀಸ್ ಹಾಕೊಂಡು ಬಂದಿದ್ರು. ಬಟ್ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಂದ್ರೆ ಯಾವ ಲೇಡೀಸ್ ಇಲ್ಲಿ ಸೀರೆ ಹಾಕೊಂಡು ಮೇಕಪ್ ಮಾಡ್ಕೊಂಡು ಬಂದಿದ್ದಾರೆ. ಏನಿದು ಕಾರಣ ಅಂತ ಕೇಳಿದ ತಕ್ಷಣ ಅಲ್ಲಿ ಹೇಳಿದ್ರು UP ಅವ್ರದ್ದು ಏನೋ ಫೆಸ್ಟಿವಲ್ ಇದೆ ಅಂತ. ಅವ್ರು ಸಮುದ್ರ ದಂಡಿಗೆ ಬಂದು ಅಲ್ಲಿ ಪೂಜೆ ಮಾಡ್ತಾ ಇದ್ರು. ಒಂದು ಕಡೆ ಬಿಕಿನಿ ವ್ಯೂ ಕಾಣಿಸ್ತಾ ಇತ್ತು, ಅಂದ್ರೆ ಒಂದು ಕಡೆ ಟ್ರೆಡಿಷನಲ್ ಸೀರೆ ಹಾಕೊಂಡಿದ್ರು. ಅದಕ್ಕೆ ನಮ್ಗೆ ಸ್ವಲ್ಪ ಆಡ್ ಅನಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ, ಏನ್ ಮಾಡಕ್ಕಾಗುತ್ತೆ. ಇಲ್ಲಿ ನಾವು ಉಡುಪಿ ಪ್ಯೂರ್ ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ತುಂಬ ಖುಷಿ ಆಯಿತು ನೋಡಿ ಇದು ಹೋಟೆಲ್ ಅಂತ. ಯಾಕಂದರೆ ಗೋವಾದಲ್ಲಿ ಜಾಸ್ತಿ ಅಂದರೆ ನಾನ್ ವೆಜ್ ಸೀ ಫುಡೇ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ನಾವಿಬ್ಬರು ಫ್ರೆಂಡ್ ವೆಜಿಟೇರಿಯನ್ ಇರೋದು ಕಾರಣಕ್ಕೆ ನಮಗೆ ಒಳ್ಳೆ ವೆಜ್ ಫುಡ್ ಬೇಕಾಗಿತ್ತು. ಇಲ್ಲಿ ನಾವು ಸ್ನ್ಯಾಕ್ಸ್ ತಿಂದು ಬೇಗ ರೂಮ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಆಲ್ರೆಡಿ ನಾವು ಲೇಟ್ ಆಗಿದ್ದೀವಿ. ಇವತ್ತು ನೈಟ್ ನಾವು ಮೆಜೆಸ್ಟಿಕ್ ಕಸಿನೋ ಕ್ರೂಸ್ಗೆ ಹೋಗ್ತಾ ಇದ್ದೀವಿ. ಗೋವಾದಲ್ಲಿ ತುಂಬ ಫೇಮಸ್ ಕ್ರೂಸ್ ಯಾವುದಂದರೆ ಮೆಜೆಸ್ಟಿಕ್ ಕಸಿನೋ ಕ್ರೂಸ್ ಇದೆ. ಅದಕ್ಕೋಸ್ಕರ ನಾನು ಅದು ಸಿಲೆಕ್ಟ್ ಮಾಡಿದ್ದೀನಿ. ಒಳಗಡೆ ಯಾವ ಥರ ವ್ಯೂ ಇರುತ್ತೆ ಅಂದರೆ ನೋಡೋದಕ್ಕೆ ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಇಲ್ಲಿ ಇನ್ನೊಂದು ನಿಮ್ಗೆ ಹೇಳಬೇಕಂದ್ರೆ ಇಲ್ಲಿ 95% ಪೀಪಲ್ಸ್ ಇಲ್ಲಿ ಏನಂತಾರೆ ಅದಕ್ಕೆ ಜೂಜ್ ಆಡಕ್ಕಂತ ಬರ್ತಾರ ಅಂತ ಹೇಳ್ತಾರೆ. ನಾವಿಲ್ಲಿ ನೋಡೋದಕ್ಕೆ ಬಂದಿದ್ದೀವಿ. ನಮಗೆ ಜೂಜ್ದು ABCDನೂ ಗೊತ್ತಿಲ್ಲ, ಕಸಿನೋ ಹ್ಯಾಂಗ್ ಆಡ್ತಾರೆ ಅದನ್ನು ಗೊತ್ತಿಲ್ಲ. ಇಲ್ಲಿ ನೋಡಕ್ಕಂತ ನಾವು ಬಂದಿದ್ದೀವಿ. ಇಲ್ಲಿ ಚಿಕ್ಕ ಮಕ್ಕಳು ತುಂಬ ಜನ ಬಂದಿದ್ರು. ಹಸ್ಬೆಂಡ್ ಆ್ಯಂಡ್ ವೈಫ್ನು ಬಂದಿರು, ಫ್ಯಾಮ್ಲಿನೂ ಬಂದಿದ್ದಾರೆ. ಅವು ನಾವೆಲ್ಲ 5% 10% ಇದ್ದೀವಿ. 90% ಇಲ್ಲಿ ಕಸಿನೋ ಆಡಕ್ಕಂತ ಬರ್ತಾರೆ. ನನ್ನ ಪ್ರಕಾರ ಲೈಫ್ನಲ್ಲಿ ಕಷ್ಟಪಟ್ಟು ದುಡ್ಡನ್ನ ಸಂಪಾದನೆ ಮಾಡಬೇಕು. ಬಟ್ ಈ ಥರ ಜೂಜ್ ಆಡಿ ಸಂಪಾದನೆ ಮಾಡಬಾರ್ದು. ಯಾರ್ಯಾರು ಯಾವಾಗ್ರೂ ಇಯರ್ಲಿ ಒಂದ್ಸಲ ಟೈಮ್ ಪಾಸ್ಗೆ ಆಟ ಆಡ್ಲಿಕ್ಕೆ ಸರಿ. ಬಟ್ ಯಾರ್ಯಾರು ಜೂಜ್ ಮೇಲೆ ಅವ್ರದ್ದು ಲೈಫ್ ಇರುತ್ತೆ ಅದು ಏನೋ ಚೆನ್ನಾಗಿರಲ್ಲ ಅಂತ ನಂಗನ್ನಿಸುತ್ತೆ. ನಾವಿಬ್ರು ಫ್ರೆಂಡ್ಸ್ ಒಂದು ಬ್ಯಾಗ್ ತಂದಿದ್ವಿ ಗೈಸ್, ನಮ್ಮ ಬಟ್ಟೆ ಬ್ಯಾಗು. ಯಾಕಂದರೆ ರೂಮ್ದಿಂದ ಕ್ರೂಸ್ 1 hour ಇರೋದು ಕಾರಣಕ್ಕೆ ನಾವೊಂದು ಬಟ್ಟೆನ ಕ್ಯಾರಿ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಬಂದು ಚೇಂಜ್ ಮಾಡೋಣ ಅಂತ ನಮ್ಮ ಪ್ಲ್ಯಾನ್ ಇತ್ತು. ಅದು ಪ್ಲ್ಯಾನ್ ನಮ್ಮದು ಫ್ಲಾಪ್ ಆಯಿತು. ನಾವು ಇರೋದು ಬಟ್ಟೆನಾಗೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿರೋದು ನಾನು ಒಂದು ಡ್ರೆಸ್ ತಂದಿದ್ದೆ, ಅದು ಹಾಕೊಂಡು ಒಳಗಡೆ ಕ್ರೂಸ್ ಒಳಗಡೆ ಹೋಗೋಣ ಅಂತ. ಬಟ್ ಬಟ್ಟೆ ತೊಗೊಂಡು ಹೋಗೋಕ್ಕೂ ಅಲವಿಲ್ಲ, ಅಲ್ಲಿ ಬಟ್ಟೆ ಚೇಂಜ್ ಮಾಡೋಕ್ಕೂ ಅಲವಿಲ್ಲ. ಏನು ಮಾಡೋಕ್ಕಾಗುತ್ತೆ, ಇಟ್ಸ್ ಓಕೆ ಅಂತ ಸುಮ್ಮನೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಚಿಕ್ಕ ಬೋಟ್ದಿಂದ ಕ್ರೂಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಫಸ್ಟ್ ಫ್ಲೋರ್ ಇದೆ. ಇಲ್ಲೆಲ್ಲ ಅಂತ ಇದು ಕ್ಯಾಮ್ರಾ ಅಲವಿಲ್ಲ. ಯಾಕೆ ಅಲವಿಲ್ಲ ಅಂತ ಅನ್ಕೊಂಡ್ರೆ ಇಲ್ಲಿ ಫಸ್ಟ್ ಫ್ಲೋರ್ ಮೇಲೆ ಇಲ್ಲಿ ನೋಡ್ರಿ ಎಲ್ಲರೂ ಇಲ್ಲಿ ಕನ್ನಡದಲ್ಲಿ ಏನು ಅಂತಾರಲ್ಲ ಅದಕ್ಕೆ ಜೂಜ್ ಅಂತಾರಂತೆ. ಇಲ್ಲೆಲ್ಲ ಜೂಜ್ ಆಡ್ತಾ ಇದ್ದಾರೆ. ಅವ್ರ ಮುಖ ಗೊತ್ತಾಗಬೇಡ್ದಂತ ಇಲ್ಲಿ ಅಲವಿಲ್ಲ ಅಂತೆ. ನನ್ನ ಫ್ರೆಂಡ್ಗೆ ಒಬ್ಬರು ಫೋನ್ ಆಫ್ ಮಾಡಂತ ಹೇಳಿದ್ರು. ಬಟ್ ನಾನು ಚೆನ್ನಾಗಿ ವಿಡಿಯೋ ತೊಗೊಂಡ್ಬಿಟ್ಟೆ, ನಿಮ್ಗೆ ತೋರ್ಸೋಕ್ಕಲ್ಲಾಗೆ. ಇಲ್ಲಿ ನಾವು 3rd ಫ್ಲೋರ್ ಮೇಲೆ ಡಿನ್ನರ್ ಮಾಡೋಕ್ಕಂತ ಬಂದಿದ್ದೀವಿ. ಫಸ್ಟ್ ಫ್ಲೋರ್ ಮೇಲೆ ಕಸಿನೋ ಗೇಮ್ ಇದೆ. ಸೆಕೆಂಡ್ ಇದರಲ್ಲಿ VIP ಮೆಂಬರ್ಸ್ಗಿದೆ. 3rd ಫ್ಲೋರಲ್ಲಿ
ಊಟಕ್ಕಿದೆ, ಅಂದರೆ ರೋಟಿ ಕರಿ ಆ ಥರ. 4th ಫ್ಲೋರಲ್ಲಿ ಪಾವ್ ಭಾಜಿ, ಪಿಜ್ಜಾ, ಕಾಂಟಿನೆಂಟಲ್ ಡಿಶ್ ಅಂತ ಇದೆ. ನನ್ನ ಫ್ರೆಂಡ್ ಇಲ್ಲಿ ಸೂಪ್ ತಗೋತಾ ಇದ್ದಾಳೆ, ಬಟ್ ನಾನು ಸೂಪ್ ಏನು ತೊಗೊಂಡಿಲ್ಲ. ಇಲ್ಲಿ ನೋಡಿ ಎಲ್ಲ ಥರ ಸ್ಯಾಲೆಡ್ ಎಲ್ಲ ಇಟ್ಟಿದ್ದಾರೆ. ಮೇನ್ ಕೋರ್ಸಲ್ಲಿ ಏನಿದೆ ನೋಡೋಣ. ಇಲ್ಲಿ ಪ್ಲೇನ್ ರೈಸಿಂದ ಸ್ಟಾರ್ಟ್ ಆಗಿದೆ. ಹಾಗೆ ವೆಜಿಟೇಬಲ್ ಪುಲಾವ್ನು ಅಂತಾರೆ, ಪಲಾವ್ನು ಅಂತಾರೆ. ಮತ್ತು ಇಲ್ಲಿ ಕರಿ ಇದೆ, 3 ಟೈಪ್ಸ್ ಕರಿ ಇದೆ. ವೆಜಿಟೇಬಲ್ ಪಲ್ಯನೂ ಇದೆ, ಪನ್ನೀರ್ದು ಇದೆ ಕರಿ, ಮತ್ತು ಬೆಂಗನ್ ಕರಿನೂ ಇದೆ. ಹಾಗೆ ಇಲ್ಲಿ ಮೊಸರನ್ನನೂ ಇದೆ, ಚಪಾತಿ ಇದೆ, ಅಲ್ಲಿ ನಾನ್ ವೆಜ್ ಇದೆ. ओके थोड़ा जोर से तालियां बजाओ हमारा काउंटर फ्री, ठीक है सर? आपको कैसे ताली बजानी, ठीक है? हो गया हमारा काउंटर फ्री. एंड योर विनर इज प्रिया जी. आप ये उनको दे दीजिए. प्रिया, हम आपको ऐसे खाली हाथ जाने नहीं देंगे, हम आपको वो तोहफा देंगे which matters the most. Here we go. This is a coupon from. Are you excited? Happy? हाँ, thank you. परफॉर्मेंस आप ऐसे एंजॉय करते रहिए. ಇಲ್ಲಿ ನಾನು ಪಾನಿಪುರಿ ಟ್ರೈ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಊಟಕ್ಕಿಂತ ಮುಂಚೆನೇ ಪಾನಿಪುರಿ ತಿಂದಿರೋಂತೆ, ಚೆನ್ನಾಗಿದೆ ಅಂತ ಹೇಳಿದಳು. ಅದಕ್ಕೆ ನಾವು ಇಲ್ಲಿ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಪಾನಿಪುರಿ ತಿಂದಾದ್ಮೇಲೆ ನಾನು ಇಲ್ಲಿ ಐಸ್ ಕ್ರೀಮ್ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ನಾನು ತೊಗೊಂಡಿದ್ದೀನಿ. ಇಲ್ಲಿ ಡೆಸರ್ಟ್ಗೆ ಏನೇನು ಇಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಇಲ್ಲಿ ರಸಗುಲ್ಲ ಮತ್ತು ಪೇಸ್ಟ್ರೀಸ್ ಅಂತ ಇಟ್ಟಿದ್ದಾರೆ. ನಾನು ಒಂದೇ ಒಂದು ರಸಗುಲ್ಲ ತೊಗೊಂಡಿದ್ದೀನಿ, ಪೇಸ್ಟ್ರೀಸ್ 2 ತೊಗೊಂಡಿದ್ದೀನಿ. तुम तो मेरी जान है, जान है, जान है, जान है, जोली जोली तुम तो मेरी जान है, जान है, जान है, जान है, जोली जोली ಇಲ್ಲಿ ನಾವು 4th ಫ್ಲೋರ್ ಮೇಲೆ ಬಂದಿದ್ದೀವಿ. ಇಲ್ಲಿ ಏನೇನಿದೆ ನೋಡಿ. ಇಲ್ಲಿ ಮೊಮೋಸ್ ಇದೆ, ಪಿಜ್ಜಾ ಇದೆ, ಪಾಸ್ತಾ ಇದೆ. ಬಟ್ ನಾವು ಊಟ ಆಗಿದೆ, ನಮ್ದು ಹೊಟ್ಟೆ ಫುಲ್ ಆಗಿತ್ತು. ಅಂದರೂ ಇಬ್ಬರು ಕೂಡಿ ಒಂದೇ ಒಂದು ಪಿಜ್ಜಾ ತೊಗೊಂಡಿದ್ದೀವಿ ಟೇಸ್ಟ್ ಅಂತ ಟ್ರೈ ಮಾಡೋದಕ್ಕೆ. ಫಸ್ಟಿಗೆ ಈ 4th ಫ್ಲೋರ್ ಮೇಲೆ ಬರಬೇಕಿತ್ತಂತ ಅನಿಸ್ತಾ ಇತ್ತು. ತುಂಬ ಜನ ಇಲ್ಲಿ ನೋಡ್ರಿ, ಇಲ್ಲಿ ಪಾವ್ ಭಾಜಿನೇ ತಗೋತಾ ಇದ್ರು. ಬಟ್ ನಾವೇನು ತಗೊಂಡಿಲ್ಲ ಪಾವ್ ಭಾಜಿ.
ಈಗ ನಾವು ಇಲ್ಲಿ ರೂಮ್ಗೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ ಪ್ರೈಡ್ ಕಸಿನೋ 24 hours ಕಾಲಾಗಿದೆ ಅಂತ ಹೇಳಿದ್ರು. ಇವತ್ತೇ ರಷ್ಯನ್ ಡಾನ್ಸರ್ ಇವ್ರು ಬರ್ತಾರ ಅಂತ ಹೇಳಿದ್ರು. ಬಟ್ ಇಲ್ಲೇನು ಅಷ್ಟೊಂದು ಚೆನ್ನಾಗಿ ಪ್ರೋಗ್ರಾಮೇ ಇರಲಿಲ್ಲ. ನಿಮಗೆ ಬರಬೇಕಂದ್ರೆ ಇಲ್ಲಿ ಸ್ಯಾಟರ್ಡೆ ಸಂಡೇನೆ ಬರ್ರಿ, ಚೆನ್ನಾಗಿರೋ ಪ್ರೋಗ್ರಾಮ್ ಇರುತ್ತೆ. ನಾವು ಥರ್ಸ್ಡೇ ಹೋಗೋದು ಕಾರಣಕ್ಕೆ ಇಲ್ಲಿ ಏನೋ ಅಷ್ಟೊಂದು ನಂಗೆ ಪ್ರೋಗ್ರಾಮ್ ಸಿಕ್ಕಿಲ್ಲ ನೋಡೋದಕ್ಕೆ. ತುಂಬ ಬೇಜಾರಾಯಿತು. ಇಟ್ಸ್ ಓಕೆ ಅಂತ ಸುಮ್ಮನೆ ಹೊರಡ್ತಾ ಇದ್ದೀವಿ. ಈಗ ಇವತ್ತಿನ ವ್ಲಾಗ್ ಅಂದರೆ ಗೋವಾ ಪಾರ್ಟ್ 1 ಇದೆ, ಹಾಗೆ ಗೋವಾ ಪಾರ್ಟ್ 2 ಮತ್ತು 3 ಬರುತ್ತೆ. ಗೋವಾ ಪಾರ್ಟ್ 2 ನೋಡೋದು ಯಾರು ಮರಿಬೇಡ್ರಿ. ಮತ್ತು ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಹೊಸ ಹೊಸ ವಿಡಿಯೋ ನೋಡೋದಕ್ಕೆ ಮರಿಬೇಡ್ರಿ. ಮತ್ತು ಎಲ್ಲರಿಗೆ ಬಾಯ್.